ಹಲೋ ಸ್ನೇಹಿತರೆ, ನಾನು ಇವತ್ತು ತೆಂಗಿನಕಾಯಿ ಹಾಲನ್ನು ಉಪಯೋಗಿಸಿಕೊಂಡು ಮಾಡುವಂಥ ಚಿಕನ್ ಗ್ರೇವಿಯ ಬಗ್ಗೆ ಹೇಳುತ್ತಾ ಇದ್ದೇನೆ. ಸ್ನೇಹಿತರೆ, ನಾನಿಲ್ಲಿ ಅರ್ಧ ಕೆ ಜಿ ಚಿಕನನ್ನು ತೆಗೆದುಕೊಂಡಿರ್ತೇನೆ. ಅದನ್ನು ಮೊದಲು ಚೆನ್ನಾಗಿ ವಾಶ್ ಮಾಡಿ ಆನಂತರ ಅದಕ್ಕೆ ಸ್ವಲ್ಪ ಉಪ್ಪು, 1 ಟೀ ಸ್ಪೂನ್ ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗಲು ಬಿಟ್ಟಿರುತ್ತೇನೆ. ಚಿಕನ್ ಗ್ರೇವಿ ಮಾಡಲು ಬೇಕಾದಂಥ ಪದಾರ್ಥಗಳು: ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಒಗ್ಗರಣೆ ಸೊಪ್ಪು, ಈರುಳ್ಳಿ, ಹಸಿಮೆಣಸು, ಮಸಾಲೆ ಪದಾರ್ಥ, ಸೋಂಪು ಕಾಳು, ಚಕ್ಕೆ, ಲವಂಗ, ಏಲಕ್ಕಿ. ನಂತರ ಒಂದು ಪ್ಯಾನನ್ನು ಬಿಸಿಯಾಗಕ್ಕಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಧನಿಯಾ ಕಾಳು, ಒಂದು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, 4 ಕಾಳು ಮೆಂತೆ ಮತ್ತು 1 ಟೀ ಸ್ಪೂನ್ ಗಸಗಸೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡಿರುವಂಥ ಮಸಾಲೆ ಪದಾರ್ಥ ಕೋಲ್ಡ್ ಆದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು. ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಎತ್ತಿಡಿ. ಆ ನಂತರ ಈಗ ಚಿಕನ್ ಗ್ರೇವಿ ಮಾಡಬೇಕು ಅಂತ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದು ಬಿಸಿಯಾದ ನಂತರ ಅದಕ್ಕೆ 2 ಸ್ಪೂನ್ ಆಯಿಲ್, 1 ಸ್ಪೂನ್ ತುಪ್ಪ, ಒಗ್ಗರಣೆಗೆ ಸಾಸಿವೆ ಹಾಕಿ ಆವಾಗಲೇ ಎತ್ತಿಟ್ಕೊಂಡಿರುವಂಥ ಮಸಾಲೆ ಪದಾರ್ಥಗಳಾದಂಥ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪುಗಳನ್ನು ಹಾಕಿ ಅದು ಚಟಪಟ ಅನ್ನುವಾಗ ಅದಕ್ಕೆ ಒಗ್ಗರಣೆ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಇವಾಗ ಮೊದಲೇ ಹಚ್ಚಿಟ್ಕೊಂಡಿರುವಂತಹ ಆನಿಯನನ್ನು ಸೇರಿಸಿ ಆಮೇಲೆ ಹಸಿಮೆಣಸು, ಜಿಂಜರನ್ನು ಸೇರಿಸಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದ ನಂತರ ಅದಕ್ಕೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. 2 ರಿಂದ 3 ನಿಮಿಷ ಟೊಮೆಟೊವನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಬೇಯಲು ಇಡಿ. ಈಗ ಚೆನ್ನಾಗಿ ಬೆಂದಿರುವಂಥ ಒಗ್ಗರಣೆಗೆ ಆವಾಗಲೇ ಮ್ಯಾರಿನೇಟ್ ಮಾಡಿರುವಂಥ ಚಿಕನನ್ನು ಹಾಕಿ ಒಂದು 10 ರಿಂದ 15 ನಿಮಿಷ ಚಿಕನ್ ಚೆನ್ನಾಗಿ ಬೇಯುವವರೆಗೂ ಲೋ ಫ್ಲೇಮಲ್ಲಿ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಬೇಯಲು ಬಿಡಿ. ಇದೊಂದು 10 ರಿಂದ 15 ನಿಮಿಷ ತಗೊಳ್ಳುತ್ತೆ ಚೆನ್ನಾಗಿ ಬೇಯಲು. ಈಗ ಚೆನ್ನಾಗಿ ಬೆಂದಿರುವಂಥ ಚಿಕನಿಗೆ ನಾವು ಆವಾಗಲೇ ನುಣ್ಣಗೆ ರುಬ್ಬಿಕೊಂಡಿರುವಂಥ ಮಸಾಲೆ ಪೇಸ್ಟನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಬೇಯಲು ಬಿಡಿ. ಈಗ ಈ ಮಸಾಲೆ ಪದಾರ್ಥ ಚಿಕನಿಗೆಲ್ಲ ಹೊಂದಿಕೆಯಾಗಿ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಈಗ ಮಸಾಲೆಯಲ್ಲೇ ಹಾಕಿ ಕುದಿಯಲು ಬಿಟ್ಟಂಥ ಚಿಕನ್ನಿಗೆ ಒಂದು ಸ್ವಲ್ಪ ಮೆಣಸೆ ರಸ, ಆನಂತರ ನಾವು ಮೊದಲೇ ರುಬ್ಬಿಟ್ಕೊಂಡು ತೆಗೆದುಕೊಂಡಿರುವಂಥ ತೆಂಗಿನಕಾಯಿ ಹಾಲು ಅದನ್ನು ಈ ಚಿಕನ್ನಿಗೆ ಸೇರಿಸಿ 3 ನಿಮಿಷ ಕುದಿಯಲು ಬಿಡಿ. ಆನಂತರ ಕುದ್ದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿದರೆ ಘಮಘಮವಾದ ತೆಂಗಿನಕಾಯಿ ಹಾಲಿನ ಚಿಕನ್ ಗ್ರೇವಿ ರೆಡಿ. ಇದನ್ನು ಚಪಾತಿ, ರೋಟಿ, ಕಡಬಿನೊಂದಿಗೆ ಸವಿಯಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.